ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅನಿಲ ಗ್ರಾಹಕರಿಗೆ ದೊಡ್ಡ ಸಂಕಷ್ಟ. ರಂಜಾನ್ ಹಾಗೂ ಯುಗಾದಿ ಹಬ್ಬದ ಹೊತ್ತಲ್ಲೇ ಎದುರಾದ ಎಲ್ಪಿಜಿ ಗ್ಯಾಸ್ ಅಭಾವ. 3 ದಿನ ಕಳೆದರೂ ವಿತರಣೆಯಾಗದ ಇಂಡಿಯನ್ ಗ್ಯಾಸ್ ಸಿಲಿಂಡರ್ಗಳು. ಹಬ್ಬಕ್ಕೆ ಅಡುಗೆ ಮಾಡಲು ಗ್ಯಾಸ್ ಇಲ್ಲದೆ ಪರದಾಡುತ್ತಿರುವ ಜನಸಾಮಾನ್ಯರು. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಅಡುಗೆ ಅನಿಲ ವಿತರಣೆಯಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದ್ದು, ಜನಸಾಮಾನ್ಯರು ಹಬ್ಬದ ಸಂಭ್ರಮದ ಬದಲು ಆತಂಕದ ಸುಳಿಯಲ್ಲಿ ಸಿಲುಕಿದ್ದಾರೆ. ರಂಜಾನ್ ಮತ್ತು ಯುಗಾದಿಯಂತಹ ದೊಡ್ಡ ಹಬ್ಬಗಳು ಸಾಲು ಸಾಲಾಗಿ ಬರುತ್ತಿರುವ ಈ ಸಂದರ್ಭದಲ್ಲಿ ಕಳೆದ 3 ದಿನಗಳಿಂದ ಇಂಡಿಯನ್ ಗ್ಯಾಸ್ ಸಿಲಿಂಡರ್ಗಳ ವಿತರಣೆ ಸ್ಥಗಿತಗೊಂಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಗರದ ಹೊರವಲಯದಲ್ಲಿರುವ ದಿಬ್ಬೂರಹಳ್ಳಿ ರಸ್ತೆಯ ಗ್ಯಾಸ್ ಗೋಡೌನ್ ಮುಂದೆ ಈಗ ಜನಸಾಗರವೇ ನೆರೆದಿದೆ. ಗ್ಯಾಸ್ ಸಿಲಿಂಡರ್ ಪಡೆಯಲು ಸಾರ್ವಜನಿಕರು ಪರದಾಡುತ್ತಿದ್ದು, ಬುಕ್ ಮಾಡಿದ ನಂತರವೂ ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ ಮನೆಗಳಿಗೆ ತಲುಪುತ್ತಿಲ್ಲ. ಇದರಿಂದಾಗಿ ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಕೆಲಸ ಕಾರ್ಯಗಳನ್ನು ಬಿಟ್ಟು ಗೋಡೌನ್ ಮುಂದೆ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತು ಕಾದು ಕುಳಿತಿರುವ ದೃಶ್ಯ ಕಂಡುಬರುತ್ತಿದೆ. ಈಗಾಗಲೇ ರಂಜಾನ್ ಉಪವಾಸದ ಸಂಭ್ರಮದಲ್ಲಿರುವ ಮುಸ್ಲಿಂ ಬಾಂಧವರಿಗೆ ಹಾಗೂ ಯುಗಾದಿ ಹಬ್ಬದ ಸಿದ್ಧತೆಯಲ್ಲಿರುವ ಜನರಿಗೆ ಈ ವಿಳಂಬ ದೊಡ್ಡ ಹೊಡೆತ ನೀಡಿದೆ. ನಾವು 3 ದಿನಗಳಿಂದ ಇಲ್ಲಿಗೆ ಅಲೆಯುತ್ತಿದ್ದೇವೆ. ಬುಕ್ ಮಾಡಿ ದಿನಗಳೇ ಕಳೆದರೂ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಎನ್ನುತ್ತಿದ್ದಾರೆಯೇ ಹೊರತು ಗ್ಯಾಸ್ ಮಾತ್ರ ಕೊಡುತ್ತಿಲ್ಲ. ಹಬ್ಬಕ್ಕೆ ಅಡುಗೆ ಮಾಡಲು ಗ್ಯಾಸ್ ಇಲ್ಲದಿದ್ದರೆ ನಾವು ಏನು ಮಾಡಬೇಕು ಎಂದು ನಾಗರಿಕರು ಅಳಲು ತೋಡಿಕೊಂಡಿದ್ದಾರೆ. ಇತ್ತ ಸಾರ್ವಜನಿಕರ ಆಕ್ರೋಶದ ಬೆನ್ನಲ್ಲೇ ವೆಂಕಟೇಶ್ವರ ಗ್ಯಾಸ್ ಏಜೆನ್ಸಿಯ ಮಾಲೀಕರಾದ ವಿಶ್ವಾಸ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಕೆಲವು ತಾಂತ್ರಿಕ ಹಾಗೂ ಪೂರೈಕೆ ಸಂಬಂಧಿತ ಸಮಸ್ಯೆಯಿಂದ ವಿತರಣೆ ಸ್ವಲ್ಪ ತಡವಾಗಿದೆ. ಆದರೆ ಬುಕ್ ಮಾಡಿದ ಎಲ್ಲಾ ಗ್ರಾಹಕರಿಗೂ ಕ್ರಮವಾಗಿ ಗ್ಯಾಸ್ ಸಿಲಿಂಡರ್ ಮನೆಗಳಿಗೆ ಕಳಿಸಿಕೊಡಲಾಗುತ್ತದೆ. ಜನರು ಆತಂಕ ಪಡಬಾರದು, ಶೀಘ್ರದಲ್ಲೇ ಪೂರೈಕೆ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆದರೆ ಏಜೆನ್ಸಿ ನೀಡುತ್ತಿರುವ ಈ ಭರವಸೆ ಹಬ್ಬದ ಮುನ್ನವೇ ಈಡೇರುತ್ತದೆಯೇ ಎಂಬುದು ಈಗ ಗ್ರಾಹಕರ ಪ್ರಶ್ನೆಯಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಹಬ್ಬದ ಸಂಭ್ರಮಕ್ಕೆ ಅಡ್ಡಿಯಾಗದಂತೆ ಅಡುಗೆ ಅನಿಲ ಪೂರೈಕೆಯನ್ನು ಸುಗಮಗೊಳಿಸಬೇಕಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡುತ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಎಷ್ಟೋ ಮನೆಗಳಲ್ಲಿ ಗ್ಯಾಸ್ ಇಲ್ಲ, ಅವ್ರಿಗೆ ಅಡುಗೆ ಮಾಡಿ ಅವರು ಪರೀಕ್ಷೆಗೆ ಸಿದ್ಧರಾಗೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಆದರೆ ಇಂಥ ಒಂದು ಬಿಕ್ಕಟ್ಟು ಸ್ಥಿತಿ ಇಲ್ಲಿ ಶುರುವಾಗೋಯ್ತು. ಹಾಗಾಗಿ ನಮ್ಗೆ ತುಂಬ ಬೇಸರ ಆಗ್ತಾ ಇದೆ. ಆದಷ್ಟು ಬೇಗ ಈ ಒಂದು ಯುದ್ಧ ಏನೋ ನಿಂತಿದೆ ಅಂತ ಹೇಳ್ತಿದ್ದಾರೆ. ಆದರೆ ಸರಬರಾಜು ವ್ಯವಸ್ಥೆ ನಮಗೆ ಚೆನ್ನಾಗಿ ಆಗಬೇಕು, ಸುಗಮವಾಗಿರಬೇಕು, ಯಾವುದೇ ಥರದ ತೊಂದರೆ ಪಬ್ಲಿಕ್ಗೆ ಆಗಬಾರ್ದು ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜನಸಾಮಾನ್ಯರು ಈ ರೀತಿ ಪರದಾಡೋ ಅಂಥ ಒಂದು ಪರಿಸ್ಥಿತಿ ಇನ್ಮೇಲೆ ಆಗಬಾರ್ದು ಅಂತ. ಇವಾಗ ಬಂದರೆ ಬೆಳಗ್ಗಿನಿಂದ ಕಾಯಿಸಿದ್ರು, ಇವಾಗ ನೋಡಿದ್ರೆ ಆಗೋಗೈತೆ, ಸಾಯಂಕಾಲ ಬರ್ರಿ ಬೆಳಗ್ಗೆ ಬರ್ರಿ ಅಂತಾರೆ. ನಾವು ಬಿಸಿಲಲ್ಲಿ ಕಾಯೋಕ್ಕಾಗಲ್ಲ, ವಯಸ್ಸಾಗಿರೋರು, ನಾವೇನು ಮಾಡಬೇಕು? ನೀವು ಎಲ್ಲಿಂದ ಬಂದಿರೋ? ಕೇಶವಪುರ ಅಲ್ಲಿ ಮನೆಗೆ ಡೆಲಿವರಿ ಕೊಡೋಲ್ಲ? ಕೊಡ್ತಾರ ಏನೋ, ನಾನು ಅಲ್ಲಿ ತಗೊಳಲ್ಲ, ಡೈಲಿ ಬಂದು ಇಲ್ಲಿ ಬೇಕಾದಾಗ ತಗೊಂಡು ಹೋಗ್ತೀನಿ. ಡೆಲಿವರಿಗೆ ಎಲ್ಲಿ ಹಳ್ಳಿಗಳವ್ರಿಗೂ ಕೊಡ್ತಾ ಇಲ್ಲ ಈಗ, ಅದು ಸಮಸ್ಯೆನೇ ನೋಡಿ. ಇವರೆಲ್ಲ ಕಾಯ್ತಾ ಇದ್ದಾರೆ. ಬುಕ್ ಮಾಡಿ ಯಾವಾಗ ಬುಕ್ ಮಾಡಿದ್ದು ನೀವು? ಒಂದು 4 ದಿವಸ ಆಗಿದೆ. 4 ದಿವಸ ಅಲ್ಲಿ ನೋಡ್ಕೊಂಡು ಎಷ್ಟು ದಿವಸ ಆಯಿತು ಬುಕ್ ಮಾಡಿ? 4 ದಿವಸ. 4 ದಿವಸ ಆಯಿತು. ಕೇಶವಪುರದಿಂದ ಬಂದಿದ್ದೀರಿ ಸಿಲಿಂಡರ್ ತೊಗೊಂಡು? ಹೌದು. ಈ ಥರ ಡಿಲೇ ಆಗ್ತಾ ಇರೋದಕ್ಕೆ ಶ್ರೀ ವೆಂಕಟೇಶ್ವರ ಇಂಡಿಯನ್ ಗ್ಯಾಸ್ನ ಎಲ್ಲ ಗ್ರಾಹಕರಿಗೆ ಒಂದು ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಯಾಕಪ್ಪ ಅಂತಂದರೆ ನಮ್ಮ ವೆಂಕಟೇಶ್ವರ ಇಂಡಿಯನ್ ಗ್ಯಾಸ್ನ ಎಲ್ಲ ಗ್ರಾಹಕರು ಇಂಥ ಕಷ್ಟದ ಸಮಯದಲ್ಲಿ ಎಲ್ಲರೂ ಅವರು ಸ್ಪಂದಿಸಿ ನಮಗೆ ಒಂದು ಡೆಲಿವರಿ ಮಾಡಲು ಅವರು ಒಂದು ಅನುವು ಮಾಡಿಕೊಟ್ಟಿರ್ತಾರೆ. ಮತ್ತು ಲೋಡ್ ಇವತ್ತಿನ ದಿನಕ್ಕೆ 2 ದಿನ ಆಗಿತ್ತು. ಏನೇ ಒಂದು ಸಮಸ್ಯೆಗಳಿಲ್ಲದೆ ಎಲ್ಲರೂ ನೀವು ನಿಮ್ಮ ಮನೆ ಹತ್ರ ನಾವು ಡೋರ್ ಡೆಲಿವರಿ ಮಾಡ್ತೀವಿ ಅಂತಂದೇಳಿ ಎಲ್ಲರಿಗೂ ನಾವು ಭರವಸೆ ಕೊಟ್ಟಾಗ, ನಮ್ಮ ಆಫೀಸ್ ಕಡೆಯಿಂದ ಭರವಸೆ ಕೊಟ್ಟಾಗ ನಮ್ಮ ವೆಂಕಟೇಶ್ವರ ಗ್ರಾಹಕರು ಎಲ್ಲ ದೂರದಲ್ಲಿರ್ತಕ್ಕಂಥ ಎಲ್ಲ ಗ್ರಾಹಕರು ಅದಕ್ಕೆ ಸ್ಪಂದಿಸಿರ್ತಾರೆ. ಅವರಿಗೆ ನಮ್ಮ ವೆಂಕಟೇಶ್ವರ ಇಂಡಿಯನ್ ಗ್ಯಾಸ್ನ ವತಿಯಿಂದ ಮತ್ತು ಸಿಬ್ಬಂದಿ ವರ್ಗದಿಂದ ಮತ್ತು ಇಲ್ಲಿ ನಮ್ಮ ಆಫೀಸ್ ವತಿಯಿಂದ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇವೆ. ಮತ್ತು ಈಗ ಈ ಒಂದು ಸಿಲಿಂಡರ್ ಡೆಲಿವರಿಯನ್ನು ಕೆಲವರು ಮನೆಯಲ್ಲಿ ಗ್ಯಾಸ್ ಇದ್ರೂ ಒಂಥರ ಗಾಬರಿ ಆಗಿಬಿಟ್ಟಿದ್ದಾರೆ. ಆ ಗಾಬರಿಯಾಗಿ ಈ ಒಂದು ಕೆಲವು ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಅದನ್ನು ಹಂತವಾಗಿ ನಾವು ಕ್ಲಿಯರ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಡೋರ್ ಡೆಲಿವರಿಯನ್ನು ಈಗ ಆಲ್ರೆಡಿ ಡೋರ್ ಡೆಲಿವರಿ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಕಾರಣದಿಂದ ಈಗ ಇವತ್ತು ಇಲ್ಲೇ ಒಂದು ಡೆಲಿವರಿ ಮಾಡಬೇಕಾಯಿತು. ಮುಂದೆ ನಾವು ಅದನ್ನು ಯಾವುದೇ ಥರ ಒಂದು ಸಮಸ್ಯೆ ಇಲ್ಲದೆ ನಾವು ಡೆಲಿವರಿ ಮಾಡ್ತೀವಿ ಅಂತಂದೇಳಿ ನಾವು ಭರವಸೆಯನ್ನು ನಮ್ಮ ಗ್ರಾಹಕರಿಗೆ ನಾವು ನೀಡ್ತಾ ಇದ್ದೇವೆ.
ಇವತ್ತು 525 ಸಿಲಿಂಡರ್ ಲೋಡ್ ಬಂದಿತ್ತು. ಅದನ್ನು ನಾವು ಚಾಚು ತಪ್ಪದೆ ಪ್ರತಿಯೊಂದು ಕಸ್ಟಮರ್ಗೂ ನಾವು ಅವ್ರಿಗೆ ತಲುಪಿಸಿರ್ತಾರೆ. ಮತ್ತು ಮುಂದೆ ನಾವು ನಾಳೆ ಲೋಡ್ ಬಂದಿದ ತಕ್ಷಣ ಅದೇ ರೀತಿಯಾಗಿ ಪ್ರತಿ ಮನೆಗೂ ಡೋರ್ ಡೆಲಿವರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಬುಕ್ಕಿಂಗ್ ಸೀನಿಯಾರಿಟಿ ಆಧಾರದ ಮೇಲೆ ಅದನ್ನು ನಾವು ಸಿಲಿಂಡರ್ನ ಎಲ್ಲರಿಗೂ ನಾವು ತಲುಪಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದಕ್ಕೆ ಇಲ್ಲ, ಈಗ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಒಂದು ಸ್ವಲ್ಪ ಜನದ್ದು ಆಗ್ತಾ ಇಲ್ಲ ಅಷ್ಟೇ. ಏನಕ್ಕೆ ಆರೋಪ ಮಾಡ್ತಾ ಇದ್ದಾರೆ, ಬುಕ್ ಆಗಿ ಒಂದು ವಾರ ಆದ್ರೂ ಸಿಲಿಂಡರ್ ಡೆಲಿವರಿ ಸಿಗ್ತಾ ಇಲ್ಲ. ಏನಕ್ಕೋಸ್ಕರ ಅಂತಂದರೆ ನಾವು ಸೀನಿಯಾರಿಟಿ ಪ್ರಕಾರ ಸಿಲಿಂಡರ್ನ ಡೆಲಿವರಿ ಕೊಡ್ತಾ ಇದ್ದೀವಿ. ಈಗ ಇವತ್ತು ಬಂದುಬಿಟ್ಟು ಶನಿವಾರ, ಈಗ ಸೋಮವಾರ ಬುಕ್ಕಿಂಗ್ ಮಾಡೋರು ಇದ್ದಾರೆ. ನಿನ್ನೆ ಬುಕ್ಕಿಂಗ್ ಮಾಡೋರಿಗೆ ಸಿಲಿಂಡರ್ ಬೇಕು ಅಂತಂದರೆ ನಾವು ಕೊಡೋಕ್ಕಾಗಲ್ಲ. ಅವ್ರೇನು ಹೇಳ್ತಾರೆ ಅಂತಂದರೆ ನಾವು ಒಂದು ವಾರ ಮುಂಚೆನೇ ಬುಕ್ಕಿಂಗ್ ಮಾಡಿದ್ದೀನಿ ಅಂತ ಹೇಳ್ತಾರೆ, ಬಟ್ ಮಾಡಿರಲ್ಲ. ಅದರಿಂದ ನಾವು ಸೀನಿಯಾರಿಟಿ ಪ್ರಕಾರ ನೋಡಿಕೊಂಡು ಡೇಟ್ ವೈಸ್ ನೋಡಿಕೊಂಡು ಡೆಲಿವರಿ. ಸರ್, ಇವತ್ತಿಂದ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಏನು ಕಾರಣ? ಪ್ರತಿ ಸರಿನೂ ಇವತ್ತು ಅರ್ಧ ಕೊಟ್ಟಿದ್ದೀರಾ, ಮತ್ತೆ ಅರ್ಧ ಜನ ವಾಪಸ್ ಹೋಗ್ತಾರೆ. ವಾಪಸ್ ಅರ್ಧ ಜನ ಹೋಗಿಲ್ಲ, ಎಲ್ಲೋ ಒಂದು 20 ಜನ 25 ಜನ ವಾಪಸ್ ಹೋಗಿದ್ದಾರೆ ಅಷ್ಟೇ. ಏನಕ್ಕೆ ಅಂತಂದರೆ ಲಾಸ್ಟ್ 3 ಡೇಸ್ ನೋಡಿ, ನಿನ್ನೆ ಬಂದಿಲ್ಲ, ಮೊನ್ನೆ ಬಂದಿಲ್ಲ, ಅದ್ರ ಮುಂದೆನೂ ಲೋಡ್ ಬಂದಿಲ್ಲ. ಏನಕ್ಕೆ ಅಂತಂದರೆ ಮೊನ್ನೆ ನಮ್ಮ ಗಾಡಿ ಕಳಿಸ್ಕೊಟ್ಟಿದ್ವಿ, ನಮ್ಮದು ERV ಪ್ರಾಬ್ಲಮ್ ಆಯಿತು, ಸಾಫ್ಟ್ವೇರ್ ಇಶ್ಯೂ ಆಯಿತು, ಅದಕ್ಕೋಸ್ಕರ ಲೋಡ್ ಬರಲಿಲ್ಲ. ನಿನ್ನೆ ಹಬ್ಬ ಇರೋದು ಕಾರಣದಿಂದ ಬಂದಿಲ್ಲ, ಮೊನ್ನೆ ಹಬ್ಬ ಇರೋದ್ರಿಂದ ಕಾರಣ ಬಂದಿಲ್ಲ. ನಿನ್ನೆ ಲೋಡ್ ಆಗಿರೋದನ್ನು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ದೀವಿ. ಎಲ್ಲ ಹಳ್ಳಿಗಳಿಗೆ ಕಳಿಸ್ಬೇಕು, ಒಂದು ಡೋರ್ ಡೆಲಿವರಿನೇ ಮಾಡಬೇಕು ಅಂತಲೇ ಇದ್ದಿದ್ದು. ಕಾರಣದಿಂದ ಎಲ್ಲ ನಾನು ಬರೋಷ್ಟೊತ್ತಿಗೆ 6:30ಗೆ ಬಂದೆ. 6:30ಗೆ ಬಂದ ತಕ್ಷಣ ಇಲ್ಲಿ ತುಂಬ ದೊಡ್ಡ ಕ್ಯೂ ಇತ್ತು. ಸ್ವಲ್ಪ ಜನನೂ ಕೇಳಿದ್ವಿ, ಕಷ್ಟ ನೋಡೋಣ ಹೋಗ್ರಪ್ಪ, ಆಮೇಲೆ ಲೋಡ್ ಬಂದ್ರೆ ಕೊಡ್ತೀರಿ. ನೋಡೋಣ ಬಂದ್ರೆ ಬೆಳಗ್ಗೆ ಕೊಡ್ತೀರಿ. ಬರೀತಾರೆ ನಂಬರ್ ಬರಿಷ್ಟು ನಮ್ಗೆ ಹೂನಪ್ಪ, ಬರೀತಾವ್ರು ಹೋಗಪ್ಪ. ಕ್ಲಿಯರ್ ಆಗ್ಬಿಡ್ತಾರೆ. ಇಲ್ಲ ಬಂದಿರೋ ಲೋಡ್ನ ಇವತ್ತೇನಾದ್ರು ಲೋಡ್ ಬಂತು ಅಂತಂದ್ರೆ ಬಂದವ್ರಿಗೆ ಡೋರ್ ಡೆಲಿವರಿ ಕೊಡ್ತೀವಿ ನಾವು. ಬರಲ್ಲ, ಇವತ್ತು ಮನೆಗೆ ಕಳ್ಸ್ಕೊಡ್ತಾ ಇದ್ವಿ. ನಾವ್ ಏನ್ ಕಳ್ಸ್ಕೊಡಿ, ನಾವು ಬರೋಷ್ಟೊತ್ತಿಗೆ ಅಲ್ಲಿವರೆಗೂ ಅವ್ರೆ ಏನಂತ ಹೇಳ್ಕೊಡ್ಸೋದು. ಇನ್ನು ಸ್ವಲ್ಪ ಜನ ಹಣ ನಾವು ಬಂದ್ಬಿಟ್ಟಿದ್ವಿ, ನಮ್ಗೆ ಇಲ್ಲ ಕೊಟ್ಬಿಟ್ರಿ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಜನ ನಾನು ವಾಪಸ್ ಕಳ್ಸಿರೋರು ಇದ್ದೀನಿ ಎಷ್ಟೇ. ಯಾಕೆ ನಮ್ಮ ನೆಂಟರು ನಾವು ವಾಪಸ್ ಕಳ್ಸಿದ್ವಿ, ಹಣ ಕೊಡೋಕ್ಕಾಗಲ್ಲ, ಹಣ ಕ್ಯೂವಲ್ಲಿ ಬಂದವ್ರು ಆಮೇಲೆ ಗಲಾಟೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಕಸ್ಮಾತ್ ಒಳಗಡೆ ಒಂದು ಸಿಲಿಂಡರ್ ಇದ್ರು ಇವೆಲ್ಲ ನಾನು ಚೆಕ್ ಮಾಡಂಗಿಲ್ಲ, ನೋಡ್ಕೊಂಬರ ಬಂದು ವಾಪಸ್ ಸಿಲಿಂಡರ್ ಹತ್ಕೊಂಡು ಟೈಮ್ ಆಗ್ಬಿಡ್ತದಂತ. ಇವಾಗ ಬಂದ್ರು ಇನ್ನೇನ್ ಮಾಡೋದು? ಬಿಲ್ಲುಗಳು ನೋಡ್ಬೇಕು, ಕ್ಯಾಶ್ ನೋಡ್ಬೇಕು. ಇವಾಗ ಗಾಡಿ ಬಂತು ಅಂತ ಇಕ್ಕೋ, ಗಾಡಿ ಕೆಂಪ್ಟಿ ಹಾಕಿದ್ರೆ ಅಲ್ಲಿ ನಮ್ಗೆ ಲೋಡ್ ಕೊಡೋದು. ಗಾಡಿ ಕೆಂಪ್ಟಿ ಹಾಕೋದ್ರ ಜೊತೆ ಬಿಲ್ಲನ್ನು ನಾವು ಡೆಲಿವರಿ ತೆಗಿಬೇಕು. ಅಂದ್ರೆ ನೀವು ಬಂದು ಸಿಲಿಂಡರ್ ಕೊಂಡು ಹೋಗಿದ್ದೀರಾ ಅಂತಂದ್ರೆ ಸಾಫ್ಟ್ವೇರ್ ಎಂಟಿ ಅಂತ ತೋರಿಸ್ತೀವಿ, ಅವಾಗ ERV ಆಗೋದು. ಇಲ್ಲ ಅದು ಹೆಂಗ್ ಕೊಡೋಣ? ನೀನು ಬಂದಿದ ತಕ್ಷಣ ನಾಳೆ ಕ್ಯೂವಲ್ಲಿ ಹಾಕ್ಬೇಡಿ, ಡೈರೆಕ್ಟ್ ಬನ್ನಿ, ಡೈರೆಕ್ಟ್ ಹಾಕೊಡ್ತೀವಿ. ನಂಬರ್ ಬರ್ತಿದ್ದೀರಲ್ಲ, ನೋಡಿ ನೋಡಿ ಇಟ್ಕೊಂಡು ಇಲ್ಲ ಸರ್ ನಾವು ಬಂದ್ಬಿಟ್ಟಿದ್ದೀವಿ,
ನಮಗೆ ನಿಮ್ಮ ಕಡೆಯಿಂದ ಸಮಸ್ಯೆ ಆಗ್ತಾಯಿಲ್ಲ, ದಯವಿಟ್ಟು ನಾವು ಬಂದ್ಬಿಟ್ಟಿದ್ದೀವಲ್ಲ, ವಾಪಸ್ ಹೋದರೆ ಮನೆಗಳಲ್ಲಿ ಏನಂದ್ರೆ ಹಂಗೆ ಮಾತಾಡ್ತಾರೆ, ಅದಕ್ಕೆ ಕೊಟ್ಬಿಡಿ ಇಲ್ಲ ಅಂತಂದಕ್ಕೋಸ್ಕರ ಒಂದಷ್ಟು ಕೊಡ್ಸ್ಕೊಟ್ವಿ. ಇನ್ನು ಸ್ವಲ್ಪ ಬೆಳಗ್ಗೆ 7 ಗಂಟೆಗೆ 7:15 ಬಂದಿರೋದು. ಇವತ್ತು ಹಬ್ಬದ ದಿವಸದಿಂದ ಇವಾಗ ನಾವು ಬಂದು ಇಲ್ಲಿ ವೇಟಿಂಗ್ ಮಾಡಿಬಿಟ್ಟು ಲೇಟ್ ಆಗಿದೆ. ನಮಾಜಿನೇ ಹೋಗೈತು, ಹಬ್ಬ ಮುಗೀತು. ಈಗ ನಾವು ಇಂಥದ ಘಟನೆ ನಡ್ತೀವಿ, ನಾವು ಏನು ಮಾಡೋದು? ಯಾವಾಗ ಬುಕ್ ಮಾಡಿರೋದು? ಒಂದು ವಾರ ಆಯಿತು ಬುಕ್ ಮಾಡಿ, ಅದು ಸರಿಯಾಗಿ ಬುಕ್ ಆಗ್ತಾ ಇಲ್ಲ. ಮೊದಲು ಒಂದು ಸಾರಿ ಒತ್ತೇನೆ ನಂಬರ್ ಬುಕ್ ಆಗ್ತಾ ಇದ್ದೆ, ಇವಾಗ 10 ಸಾರಿ ಬುಕ್ ಮಾಡಿ ಇದು ಮಾಡ್ತಾ ಇದ್ದೆ. ನಮ್ಗೆ ಕ್ಲಿಯರ್ ಆಗಿ ಬರತ್ತಾ ಇಲ್ಲ. ಬೆಳಗ್ಗೆ ಬಂದು 7:15 ಗಂಟೆಗೆ ಬಂದಿದ್ದು, ಇವಾಗ 11 ಗಂಟೆ ಅಂತ 3.5 ಅವರ್ ಆಯ್ತು ನಾನು ಬಂದು. 11 ಗಂಟೆ ಆಗಾಯ್ತು. ಹಬ್ಬ ಎಲ್ಲ ಮುಗಿಸ್ಕೊಂಡು ಎಲ್ಲ ಬರ್ತಾವ್ರೆ. ನಾವು ಇಲ್ಲಿ ಇವಾಗ ಸಿಕ್ಕಿದೆ ಸಿಲಿಂಡ್ರು. ಇನ್ನ ತುಂಬಾ ಜನ ಅವರ, ಇನ್ನ ಒಂದು ಸುಮಾರು 150 ಜನ ಇನ್ನ ಅವರೇ, ಅವ್ರಿಗೆ ಸಿಗ್ತಾ ಇದಿಲ್ಲ, ಗ್ಯಾರಂಟಿ ಇಲ್ಲ. ನಾವು ಗಾಂಧಿನಗರ, ಥರ್ಡ್ ಕಾರ್ಬಿ ನಗರ.